ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. HKL 37ನೇ ಅಧ್ಯಾಯ 26ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅದು ಶಾಶ್ವತವಾಗಿರುವುದು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮೊಟ್ಟಿಗೆ ಶಾಶ್ವತವಾಗಿರುವಂತಹ, ನಿತ್ಯಕ್ಕೂ ನಿಂತುಕೊಳ್ಳುವಂತಹ ಒಡಂಬಡಿಕೆಯನ್ನು ಮಾಡಿಕೊಳ್ಳುವವರಾಗಿದ್ದಾರೆ. ಯಾವ ಒಡಂಬಡಿಕೆ ಅಂದರೆ ಸಮಾಧಾನದ ಒಡಂಬಡಿಕೆಯನ್ನು ಕರ್ತನ ನಮ್ಮೊಟ್ಟಿಗೆ ಆತನು ಮಾಡಿಕೊಳ್ಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ದೇವರು ನಮ್ಮೊಟ್ಟಿಗೆ ಮಾಡಿಕೊಂಡಿರುವಂತಹ ಒಡಂಬಡಿಕೆಗಳು ಅದು ಯಾವಾಗಲೂ ಅದೇನ್ ಮಾಡುವಂತದ್ದಾಗಿದೆ, ನಿಂತುಕೊಳ್ಳುವಂತದ್ದಾಗಿದೆ, ಶಾಶ್ವತವಾಗಿ ಇರುವಂತದ್ದಾಗಿದೆ. ಆದರೆ ನಮ್ಮ ಜೀವಿತದಲ್ಲಿ ಕರ್ತನು ಮಾಡಿರುವಂತಹ ವಾಗ್ದಾನಗಳನ್ನಾಗಿರಬಹುದು, ಒಡಂಬಡಿಕೆಗಳನ್ನಾಗಿರಬಹುದು, ಆತನು ನಮ್ಮೊಟ್ಟಿಗೆ ಮಾತನಾಡಿದಂತಹ ದಿನಗಳನ್ನಾಗಿರಬಹುದು, ನಾವೇನ್ ಮಾಡ್ತೇವೆ, ಅದೆಲ್ಲವನ್ನ ನಾವು ಮರೆತು ಬಿಡ್ತೇವೆ. ದೇವರು ನಮಗೆ ಮಾಡಿರುವಂತಹ ವಾಗ್ದಾನಗಳನ್ನ, ಒಡಂಬಡಿಕೆಗಳನ್ನ ನಾವೇನ್ ಮಾಡ್ತೇವೆ, ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಮರೆತು ಬಿಡ್ತೇವೆ. ಆದರೆ ದೇವರು ಅವುಗಳನ್ನ ಏನ್ ಮಾಡುವವರಾಗಿದ್ದಾರೆ, ಶಾಶ್ವತವಾಗಿ ನೆಲೆಗೊಳಿಸುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಸಮಾಧಾನದ ಒಡಂಬಡಿಕೆಯನ್ನ ನಮ್ಮ ಜೀವಿತದಲ್ಲಿ ಆತನು ಕೊಂಡು ಬಂದು ಅದನ್ನ ನಿತ್ಯಕ್ಕೂ ನಮ್ಮ ಜೀವಿತದಲ್ಲಿ ಆತನು ನಿಲ್ಲಿಸುವವನಾಗಿದ್ದಾನೆ. ಅದು ಬಿದ್ದು ಹೋಗುವಂತಹ ಒಡಂಬಡಿಕೆ ಅಲ್ಲ. ಮಗನೇ ಮಗಳೇ, ದೇವರು ನಿನ್ನೊಟ್ಟಿಗೆ ಮಾಡಿರುವಂತಹ ಒಡಂಬಡಿಕೆಗಳು, ಕರ್ತನು ನಿನಗೆ ಕೊಟ್ಟಿರುವಂತಹ ವಾಗ್ದಾನಗಳು, ಅದು ಬಿದ್ದು ಹೋಗುವಂತದಲ್ಲ, ಅದು ನಿಂತುಕೊಳ್ಳುವಂತಹ ಕಾರ್ಯವಾಗಿವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಹಬ್ಬ ಕರ್ತನೆ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಶಾಶ್ವತವಾಗಿರುವಂತಹ ನಿತ್ಯವಾಗಿರುವ ಒಡಂಬಡಿಕೆಯನ್ನು ನಿನ್ನ ಜನರಿಗೆ ನೀನು ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್, ಆಮೆನ್.